ಹಾಯ್ ಫ್ರೆಂಡ್ಸ್, ನೋಡಿ ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಟೇಪ್ ಬಳಸ್ತೇನೆ ಹೇಗೆ ಬ್ಲೌಸ್ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಬಟ್ಟೆ ಒಂದು ಸಮವಾಗಿ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಪ್ರಿಂಟು ಬೇಕು ಸಪ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಏನಾದರೂ ಕ್ರಾಸ್ ಆಗಿದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಟು ಟೇಪೇ ಬಳಸ್ತೀರಾ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಬ್ಯಾಕಲ್ಲಿ ಮೇಲೆ ಶೋಲ್ಡರಿಂದ ನೀಟಾಗಿ ಇಟ್ಕೊಂಡು ನಾವು ಡಾಟ್ ಪಾಯಿಂಟ್ ಹಿಡ್ದಿರ್ತೀವಲ್ವ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಬೇಕು. ನೋಡಿ, ಅರ್ಧ ಇಂಚು ಮಾರ್ಜಿನ್ಗೆ ಬಿಟ್ಟು ನೋಡಿ ಈ ಥರ ಬಟ್ಟೆ ಹಾಕ್ಕೊಳ್ಬೇಕು. ಅಳತೆ ಬ್ಲೌಸ್ ಏನಿದೆಯೋ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಸೈಡು ಅಷ್ಟೇ ಈ ಥರ ಇಟ್ಕೊಂಡು ನೋಡಿ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಇನ್ನು ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೆ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ನೋಡಿ ಈಗ ಆರ್ಮಲ್ಲು ಅಷ್ಟೇ ನೀಟಾಗಿ ಇಟ್ಕೊಂಡು ಅರ್ಧ ಇಂಚು ಬಿಟ್ಟು ಎಲ್ಲಿಗಿದೆಯೋ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಅರ್ಧ ಇಂಚಿಗೆ ಮಾಡ್ಕೊಳ್ಬೇಕು ಮಾರ್ಕು. ನಾವಿಲ್ಲೇನು ಟೇಪ್ ಬಳಸ್ತಾ ಇಲ್ಲ, ಬ್ಲೌಸ್ ಅಳತೆ ಏನಿದೆಯೋ ಅದೇ ಅಳತೆನಲ್ಲಿ ಕಟ್ ಮಾಡ್ತಾ ಇರೋದು. ನೋಡಿ, ಶೋಲ್ಡರ್ ಹತ್ರ ನೀಟಾಗಿ ಈ ಥರ ಇಟ್ಕೊಂಡು ನೆಕ್ ಪಾಯಿಂಟ್ಗೆ ಎಷ್ಟಿದೆಯೋ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಶೋಲ್ಡರ್ ಹತ್ರ ಈ ಸೈಡ್ ಆರ್ಮಲ್ ಸೈಡು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ, ಡೀಪ್ ಬಂದು ಬ್ಯಾಕ್ ಸೈಡ್ದು ಎಷ್ಟಿದೆ ನೋಡಿಕೊಂಡು ಮೇಲೆ 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಂಡು ಅಲ್ಲಿ ಮೇಲೆ ನೆಕ್ಗೆ 2 ಕಾಲು ಇಟ್ಟಿದ್ದೀವಿ. ಇಲ್ಲಿ ಡೀಪ್ ತೆಗಿಬೇಕಾದ್ರೆ ನಾವು 2 ಮುಕ್ಕಾಲು 3 ಅಷ್ಟು ಇಟ್ಕೊಂಡ್ರೂ ಪರವಾಗಿಲ್ಲ, ಏನು ವ್ಯತ್ಯಾಸ ಆಗಲ್ಲ, ಚೆನ್ನಾಗೇ ಬರುತ್ತೆ. ನೋಡಿ, ಇಲ್ಲಿ ಆರ್ಮಲ್ ಹತ್ರ ಒಂದು ಈ ಥರ ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಲ್ಲಿ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. 1/4 ಇಂಚಿಗೆ 1/4 ಮೇಲೆ ಒಂದು ಪಾಯಿಂಟ್ ಅಷ್ಟು ಇಟ್ಟಿದ್ದೀನಿ ನಾನು. ನೋಡಿ, ಈಗ ಚೆಸ್ಟ್ ಲೂಸ್ ನೋಡೋದು. ನೋಡಿ, ನೀಟಾಗಿ ಈ ಥರ ಬ್ಲೌಸ್ ಏನಿದೆಯೋ ಅಳತೆ ಬ್ಲೌಸು ನೀಟಾಗಿ ಈ ಥರ ಮಡಚಿ ನೋಡಿ ಎಲ್ಲಿಗೆ ಬರುತ್ತೋ ಚೆಸ್ಟ್ ಪಾಯಿಂಟು ಅಲ್ಲಿಗೆ ಒಂದು ಗೆರೆ ಎಳ್ಕೊಳ್ಬೇಕು. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ, ಏನಾಗಲ್ಲ. ನಾವು ಅಳತೆ ಬ್ಲೌಸಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ 1/4 ಇಂಚಷ್ಟು ಅರ್ಧ ಇಂಚಷ್ಟು ಹೆಚ್ಚು ಕಮ್ಮಿ ಬಂದ್ರೂ ಅಡ್ಜಸ್ಟ್ ಆಗುತ್ತೆ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಂಡ್ರು ಏನು ತೊಂದರೆ ಇಲ್ಲ. ನೋಡಿ, ಮಾರ್ಜಿನ್ಗೆ ಎಷ್ಟು ಬೇಕೋ ನೋಡ್ಕೊಂಡು 1.5 ಅಥವಾ 2 ಬಿಟ್ಕೊಳ್ಬೋದು. ನೋಡಿ, ಇಲ್ಲಿ ಡಾಟ್ ಪಾಯಿಂಟ್ಗೆ 1 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ಗೆ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ಈಗ ನೀಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಡಾಟ್ ಪಾಯಿಂಟ್ಗೆ ನೀಟಾಗಿ ಬ್ಲೌಸ್ ಅರ್ಧಕ್ಕೆ ಮಡಚ್ಕೊಂಡು ನೋಡಿ ಈ ಥರ ಸಮ ಇಟ್ಕೊಂಡು
ಅರ್ಧ ಕರೆಕ್ಟಾಗಿ ಈ ಥರ ಡಾಟ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಡಾಟ್ ಪಾಯಿಂಟ್ಗೆ ಬ್ಯಾಕಲ್ಲಿ ನೋಡಿ ಡೀಪ್ಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಆ ಗೆರೆಯಿಂದ ಸ್ವಲ್ಪ ಆಚೆ ಬಂದರೆ ನೀಟಾಗಿ ಡೀಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ ಇದು ಆರ್ಮಲ್ ಶೇಪು. ಆರ್ಮಲ್ ಶೇಪ್ ತೆಗಿಯೋಕ್ಕೆ ಬರಲ್ಲ ಅನ್ನೋರು ಸ್ಕೇಲ್ ತಗೊಂಡು ಆರ್ಮಲ್ದು ಬರುತ್ತಲ್ವ ಅದರಲ್ಲಿ ತಗೊಳ್ಬೋದು. ನೋಡಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಭುಜಜಾರ ಸಮಸ್ಯೆ ಇದ್ದರೆ ನೋಡಿ ಇಲ್ಲಿ 1/4 ಇಂಚಷ್ಟು ಮೇಲೆ ಶೋಲ್ಡರ್ ಹತ್ರ ಈ ಥರ ಕ್ರಾಸಾಗಿ ತೆಗೆದ್ರೆ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ನೀಟಾಗಿ ಇವಾಗ ಕಟ್ ಮಾಡಿ ತೆಗೆದುಬಿಡಬೇಕು. ಇಲ್ಲೊಂದು ನಾಚು ಹಾಕ್ಕೊಳ್ಬೇಕು. ನೋಡಿ ಇದು ಆಮೇಲೆ ಕಟ್ ಮಾಡ್ತೀನಿ ನಾನು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ. ನೋಡಿ ಇವಾಗ ಏನಿದೆಯೋ ಬಟ್ಟೆ 2 ಲೇಯರ್ ತೊಗೊಳ್ಬೇಕು. ನಾವು ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಅದನ್ನು ನೀಟಾಗಿ ಈ ಥರ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಹೇಗಿದೆಯೋ ಹಾಗೆ ನೋಡಿಕೊಂಡು ನೀಟಾಗಿ ಆ ಥರನೇ ಡ್ರಾ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ನಾನು ಬ್ಯಾಕ್ಗಿಂತ ಫ್ರಂಟಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನೋಡಿ ಎಲ್ಲಿ ಶೋಲ್ಡರ್ ಹತ್ರ ಎಲ್ಲಿ ಪಾಯಿಂಟ್ ಇದೆಯೋ ಅಲ್ಲಿ ಒಂದೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಎಳ್ಕೊಂಡು ನೋಡಿ ಇದು ಫ್ರಂಟ್ ಪಾರ್ಟ್ಗೆ ನಾನು ಗೆರೆ ಉದ್ದ ಎಳೆದ್ಬಿಟ್ಟಿದ್ದೀನಿ, ಅಷ್ಟು ಬರಲ್ಲ, ಅದು ಕನ್ಫ್ಯೂಸ್ ಆಗಬೇಡಿ. ನೋಡಿ ಈ ಕಡೆ ಆರ್ಮಲ್ ಶೇಪ್ದು ನೋಡಿ ಅದು ಇಲ್ಲ, ಅದು ಎಕ್ಸ್ಟ್ರಾ, ಅದು ನಾನು ಉದ್ದ ಗೆರೆ ಈ ಥರ ಎಳೆದಿರೋದು. ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು. ನೋಡಿ ಇಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಫ್ರಂಟಲ್ಲಿ ಬ್ಯಾಕ್ಗಿಂತ. ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡ್ತೀನಿ. ಬೆಲ್ಟ್ ಪಟ್ಟಿನ ಅದರಲ್ಲೇ ಕಟ್ ಮಾಡೋಂಗಿದ್ರೆ ಈ ಥರ 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು, ಇಲ್ಲಾಂದರೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಬಟ್ಟೆ ಇದ್ದರೆ ಅದರಲ್ಲೇ ಬೆಲ್ಟ್ ಪಟ್ಟಿನೂ ಕಟ್ ಮಾಡ್ಕೊಳ್ಬೋದು. ನೋಡಿ ಫ್ರಂಟಲ್ಲಿ ಡೀಪು ಎಷ್ಟಿದೆಯೋ ನೋಡಿ ಉಕ್ಸ್ ಪಟ್ಟಿಯಿಂದ ಈ ಥರ ನೀಟಾಗಿ ಇಟ್ಕೊಂಡು ನೋಡಿ ಏನಿದೆಯೋ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಸೆಂಟ್ರಲ್ಲಿ ಎಳ್ದಿರೋ ಗೆರೆ ಲೆಕ್ಕಕ್ಕಿಲ್ಲ, ಅದನ್ನೇನು ನೀವು ಇದು ಮಾಡ್ಕೊಳ್ಬೇಡಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಡಾಟ್ ಪಾಯಿಂಟ್ಗೆ ಮೇಲೆ ಶೋಲ್ಡರಿಂದ ಹಿಡ್ಕೊಂಡು ನೀಟಾಗಿ ನಮ್ಮ ಡಾಟ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಉದ್ದನೂ ಅಷ್ಟೇ ಅದರಲ್ಲೇ ನೋಡಿಕೊಂಡು ಎಷ್ಟಿದೆಯೋ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಬೇಕು. 2.5 ಇರುತ್ತೆ ಅಷ್ಟೇ. ನೋಡಿ ಈ ಸೈಡಿಂದ ಉಕ್ಸ್ಪಟ್ಟಿ ಕಡೆಯಿಂದ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಅಳತೆಗೆಲ್ಲ 1/4 ಇಟ್ಟರೆ ಕಪ್ಸ್ ಎಲ್ಲ ನೀಟಾಗಿ ಕೂರುತ್ತೆ. ನೀವು ಒಂದೆಲ್ಲ ಇಟ್ಟರೆ ಟೈಟ್ ಥರ ಆಗ್ತಾಯಿರುತ್ತೆ, ಒಂಥರ ಅಮ್ಮುಕ್ಕೊಂಡಂಗೆ ಆಗ್ತಾಯಿರುತ್ತೆ. ಈ ಥರ ಅಂದರೆ ನಿಮಗೆ ಬ್ರಾ ಶೇಪಲ್ಲಿ ಬರುತ್ತೆ ಬ್ಲೌಸ್ ಫಿಟ್ಟಿಂಗು. ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದ್ಬಿಡ್ತೀನಿ, ಕನ್ಫ್ಯೂಸ್ ಆಗುತ್ತೆ. ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವೋ ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಅಷ್ಟೇ. ಅಂದರೆ ಬೆಲ್ಟ್ ಪಟ್ಟಿ ಅದರಲ್ಲಿ ಕಟ್ ಮಾಡ್ತೀವಿ ಅಂದರೆ ನೋಡಿ ಬೆಲ್ಟ್ ಪಟ್ಟಿಗೆ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ ಇಟ್ಕೊಂಡು ಕೆಳಗಡೆ
ಒಂದು 1/4 ಇಂಚಷ್ಟು ಬಿಡಿ, ಮೇಲೆ 1/4 ಇಂಚಷ್ಟು ಬಿಟ್ಟು ಎಷ್ಟಿದೆಯೋ ಅಷ್ಟು ಅಳತೆ ತಗೊಳ್ಳಿ. ನಾವು ಈ ಸೈಡ್ ಎಷ್ಟು ತೊಗೊಂಡಿದ್ದೀವೋ ಈ ಸೈಡು ಸ್ವಲ್ಪ ಅರ್ಧ ಇಂಚಷ್ಟು ಕಡಿಮೆ ತೊಗೊಳ್ಬೇಕು. ನಾವಿವಾಗ ಸ್ಟಾರ್ಟ್ ಮಾಡೋ ಹತ್ರ ಎಷ್ಟು ತೊಗೊಂಡಿದ್ದೀವೋ ಈ ಸೈಡ್ ಎಂಡ್ ಆಗುತ್ತಲ್ವ ಅಲ್ಲಿ ಅರ್ಧ ಇಂಚಷ್ಟು ಕಡಿಮೆ ತೊಗೊಳ್ಬೇಕು. ನೋಡಿ ಬ್ಲೌಸಿಗೆ ಈ ಥರ ಇಟ್ಕೊಂಡು ನೋಡಿ ಎಷ್ಟಿದೆಯೋ ಲೂಸು, ವೇಸ್ಟ್ ಎಷ್ಟು ಬರುತ್ತೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಡಾಟ್ ಪಾಯಿಂಟ್ಗೆ ಹಿಡ್ದಿರ್ತೀವಲ್ವ 2.5, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೆ 1.5 ಇಂಚು, ಆಮೇಲೆ ಎಕ್ಸ್ಟ್ರಾ ಅರ್ಧ ಇಂಚಷ್ಟು. ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಕೆಲವ್ರಿಗೆ ಟೈಟ್ ಬರುತ್ತೆ. ಆ ಥರ ಬಂದರೆ ನೀವೇನು ಮಾಡಬೇಕು ಅಂದರೆ ಅರ್ಧ ಇಂಚು ಅಥವಾ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸಣ್ಣ ಇರೋರಿಗೆಲ್ಲ ಒಂದು ಅರ್ಧ ಇಂಚಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಇರೋರಿಗೆ 1 ಇಂಚು 1/4 ಇಂಚಷ್ಟು ತೊಗೊಳ್ಬೇಕು. ನೋಡಿ ಸೆಂಟ್ರ್ ಪಾಯಿಂಟು ನೀಟಾಗಿ ಬಂದಿದೆ. ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ 1/4 ಇಂಚಷ್ಟು ಕಟ್ ಮಾಡಿ ತೆಗೆದ್ಬಿಡಿ. ನೋಡಿ ಈ ಥರ ಒಂದು ಶೇಪು. ನೋಡಿ ಇಲ್ಲೂ ಅಷ್ಟು ಆರ್ಮೋಲ್ ಹತ್ರ ಬ್ಯಾಕಲ್ಲಿ ಅದು ಹಾಕಿದ್ದು ನೋಡಿ 3/4 ಇಂಚಷ್ಟು ತೊಗೊಂಡು ಅಂದಾಜು ಮೇಲೇ ನೋಡಿ ಈ ಥರ ಒಂದು ಶೇಪ್ ತೊಗೊಳ್ಬೇಕು. ನೋಡಿ ಬೆಲ್ಟ್ ಪಟ್ಟಿ ಇದರಲ್ಲೇ ರೆಡಿ ಆಯಿತು. ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಡಾಟ್ ಪಾಯಿಂಟ್ ಹತ್ರ, ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಈಗ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡೋಣ. ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ರೂ ನಮಗೆ ಆರ್ಮೋಲ್ ಹತ್ರ ರಿಂಕಲ್ಸ್ ಥರ ಎಲ್ಲ ಬರುತ್ತೆ. ನೋಡಿ ಇಲ್ಲೂ ಅಷ್ಟೇ ನೀಟಾಗಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನಮಗೆ ಸ್ಟಿಚ್ ಮಾಡೋವಾಗ ಕರೆಕ್ಟಾಗಿ ಬ್ಯಾಕು ಫ್ರಂಟು ಒಂದೇ ಸಮನೆ ಕೂಡಬೇಕು. ನೋಡಿ ನೆಕ್ಕು ಫ್ರಂಟದು ನೋಡಿ ಇಲ್ಲಿ 1/4 ಇಂಚಷ್ಟು ಈ ಥರ ತೆಗಿಬೇಕು. ಬ್ಯಾಕಲ್ಲೂ ತೆಗಿಬೇಕು. ಫ್ರಂಟಲ್ಲಿ ತೆಗೆದು ಬ್ಯಾಕಲ್ಲಿ ತೆಗ್ದಿಲ್ಲ ಅಂದರೆ ಅದು ಸರಿಯಾಗಿ ಕೂರಲ್ಲ. 2 ಸೈಡು ತೆಗಿಬೇಕು. ನಿಮ್ಗೆ ಇನ್ನೂ ಚೆಸ್ಟ್ ಹತ್ರ ಲೂಸ್ ಬರುತ್ತೆ ಅಂದರೆ ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಬರುತ್ತಲ್ಲ ಅಲ್ಲಿ 1/4 ಇಂಚಷ್ಟು ತೆಗೆದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಲ್ರಿಗೂ ಬೇಡ, ತೆಗಿಬೇಕು ಅಂದರೆ ಮಾತ್ರ ತೆಗೀರಿ. ನೋಡಿ ಈಗ ಬ್ಯಾಕದು ಡೀಪು ಸ್ವಲ್ಪ ಡೀಪ್ ಇದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಮೈಗೆ ಅಂಟ್ಕೊಳೋ ಥರ. ನೋಡಿ ಈಗ ತೋಳು ಇಷ್ಟು ಬೇಡ ಅಂತ ಹೇಳಿದ್ದಾರೆ, ಒಂದು 3.5 ಅಷ್ಟು ಇಡ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಇದೆ. ನೋಡಿ ಈ ಥರ ಒಂದು ಮಾರ್ಜಿನ್ಗೆ ಒಂದು ಗೆರೆ ಎಳ್ಕೊಳ್ಬೇಕು. ಕನ್ಫ್ಯೂಸ್ ಆಗಲ್ಲ ನೀವು ಹೊಸ್ದಾಗಿ ಕಲಿಯೋರಾದರೆ ಈ ಥರ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಈ ಥರ ಗೆರೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ತೋಳಿನ ಲೂಸ್ ಎಷ್ಟಿದೆಯೋ ನೋಡಿಕೊಂಡು ಅದು ಬ್ಲೌಸು ಉದ್ದ ಇದೆ, ಅಷ್ಟು ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮಡಚಿದ್ದೀನಿ. ನೋಡಿ ತೋಳಿನ ಲೂಸ್ ಎಷ್ಟಿದೆಯೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಹತ್ರನೂ ಅಷ್ಟೇ ಎಷ್ಟಿದೆಯೋ ನೋಡ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮೇಲಕ್ಕೆ ಮಾಡ್ಕೊಳ್ಬೇಕು. ನೋಡಿ ಅಲ್ಲಿ ಮಾಡಿದ್ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಸ್ಟಿಚ್ ಮಾಡಿದಾಗ ಅಲ್ಲಿಗೆ ಬರುತ್ತೆ. ನೋಡಿ ಇನ್ನೊಂದು ಸರಿ ನೋಡ್ತಾ ಇದ್ದೀನಿ ನಾನು. ನಿಮ್ಗೇನಾದರೂ ಫಸ್ಟ್ ಸರಿ ಕನ್ಫ್ಯೂಸ್ ಅಂದರೆ 1-2 ಸರಿ ಇಟ್ಟು ನೋಡಿರಿ, ಅರ್ಥ ಆಗುತ್ತೆ. ನೋಡಿ ಈಗ ಮಾರ್ಜಿನ್ಗೆ 1.5 ಇಂಚಷ್ಟು ನೋಡಿ ಇಲ್ಲಿ 1.5 ಇಂಚಷ್ಟು ಬಿಟ್ಟು ಒಂದು ಗೆರೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಶೇಪ್ ಈ ಥರ ತಗೊಂಡ್ರೆ ಸ್ಲೀವ್ಸ್ ರೆಡಿ ಆಗುತ್ತೆ. ನೋಡಿ
ಅಷ್ಟೇ. ನಿಮ್ಗೆ ಈ ಥರ ಬ್ಲೌಸಲ್ಲಿ ಅಳತೆ ಗೊತ್ತಿಲ್ಲ ಅಂದರೆ ನೋಡಿ, ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು, ಫ್ರಂಟಿಗೆ ಬರೋ ಥರ. ನಾವು ತೋಳಿನ ಉದ್ದ ಎಷ್ಟಿದೆಯೋ 5 ಇದ್ದರೆ ಅರ್ಧಕ್ಕೆ ಇಟ್ಕೊಂಡ್ರೆ ಡೌನಿಂಗು ಸಾಕಾಗುತ್ತೆ. 6 ಮೇಲೆ ಬರೋದಕ್ಕೆಲ್ಲ 2 ಮುಕ್ಕಾಲು 3 3/2 ಆ ಥರ ಮೇಲೆ ಇಟ್ಕೊಳ್ಬೋದು. 5 ಬರೋದಕ್ಕೆಲ್ಲ ಅರ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ. ಒಂದು ನಾಚು ಹಾಕ್ಕೊಳ್ಳಿ ಇಲ್ಲಿ, ಮತ್ತು ಇಲ್ಲೊಂದು ನಾಚು ಹಾಕ್ಕೊಳ್ಬೇಕು. ಫ್ರಂಟ್ ಮಾತ್ರ 2 ಲೇಯರ್ ಮಾತ್ರ ಫ್ರಂಟಲ್ಲಿ ತೆಗೆದು ಶೇಪ್ ತೆಗಿಬೇಕು.